ಇಲ್ಲಿ ಮೆಶ್ ಇದೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಕಲರ್ ಸ್ಯಾರಿ, ಯಾವ ಸ್ಯಾರಿ ಅಂತಾನೂ ಕಾಣಿಸುತ್ತೆ. ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ನಾನ್ ಮಾಡಿದ್ದು. ನಾವು ಹೊಸ ಮನೆಗೆ ಬಂದ ಮೇಲೆ 2 ಇಯರ್ಸ್ ಇಂದ ಯಾವ ತರ ಟ್ರೆಂಡ್ ಇದೆ ಅಂದ್ರೆ ಸ್ವಲ್ಪ ಪೇಸ್ಟ್ ಕ್ರೀಮ್ ಮತ್ತೆ ಬರ್ಗ್ಯಾಂಡಿ ಬ್ರೌನ್ ಸಖತ್ ಕಾಂಬಿನೇಷನ್ ಇದು. ಸಾಕಷ್ಟು ಜನ ನಾನು ಸ್ಯಾರಿ ಹಾಕಿದಾಗ ಲಿಂಕ್ ನ ಕೂಡ ಕೇಳಿದ್ದಾರೆ. ಅಷ್ಟು ಚೆನ್ನಾಗಿದೆ. ಈಗ ಇದು ತಗೊಂಡು ನಾನು ಆಲ್ಮೋಸ್ಟ್ ಒಂದು 10 ವರ್ಷನೇ ಆಯ್ತು ಅನ್ಸುತ್ತೆ. ಔಟ್ ಆಫ್ ದ ಸ್ಟೈಲ್ ಹೋಗಲ್ಲ ಅನ್ನೋದಕ್ಕೋಸ್ಕರ 2017 ಅಲ್ಲಿ ಇದು ತಗೊಂಡಾಗ ನಾನು ಯಾವಾಗಲೂ ಯೆಲ್ಲೋ ಪಿಂಕ್ ಕಾಂಬಿನೇಷನ್ ಮೇಲೆ ನನ್ನ ಕಣ್ಣು ಹೋಗ್ತಾ ಇತ್ತು. ಡೈ ಮಾಡ್ಸೋಣ ಅನ್ಕೊಂಡಿದ್ದೀನಿ ಬ್ಲಾಕ್ ಪಿಂಕ್. ಸೊ ಇದನ್ನ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಕಲರ್. ಅದಾದ್ಮೇಲೆ ಕಾಂಬಿನೇಷನ್ ಅಂದ್ರೆ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ ನೀವು ಉಟ್ಕೊಂಡಾಗ. KSIC ಯಾಕೆ ತಗೊಂಡಿಲ್ಲ ನಾನು ಇನ್ನ ಅಂತ ಹೇಳಿದ್ರೆ ನಂಗೇನೋ ಅಷ್ಟು ಮಾಡ್ತಾನೆ ಒಂದು ಅಮೆಝಾನ್ ಇಂದ ಪಾರ್ಸೆಲ್ ಬಂತು. ಇದು ಏನಂದ್ರೆ ಬಿ ವ್ಯಾಕ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವಿಡಿಯೋ ಡಿಸೈನರ್ ಬ್ಲೌಸ್ ವಿಡಿಯೋಗೆ ಬಹಳಷ್ಟು ಪ್ರೀತಿ ತೋರಿಸಿದ್ದೀರಾ. ಬಹಳಷ್ಟು ಮಂದಿ ಕಮೆಂಟ್ ಮಾಡಿ ಹೇಳಿದ್ದೀರಾ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡಿ ತೋರಿಸಿ ಅಂತ. ಐ ಆಮ್ ನಾಟ್ ಅ ಸ್ಯಾರಿ ಪರ್ಸನ್. ಜಾಸ್ತಿ ನಾನು ಸ್ಯಾರಿ ಹಾಕೊಳ್ಳಲ್ಲ. ಹಬ್ಬ, ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ಅಷ್ಟೇ ನಾನು ಸ್ಯಾರಿ ಬೈ ಮಾಡ್ತೀನಿ ಆ್ಯಂಡ್ ಅವಾಗ ಮಾತ್ರ ಹಾಕೋತೀನಿ. ಯೂಶುವಲ್ ಆಗಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ನಾನು ಸ್ಯಾರಿ ಹಾಕಲ್ಲ. ನನ್ನ ಹತ್ರ ಫ್ಯಾನ್ಸಿ ಸ್ಯಾರಿ ಆ ಥರದ್ದೆಲ್ಲ ಇಲ್ವೇ ಇಲ್ಲ. ಆ ಥರದ್ದು ನನ್ನ ಹತ್ರ ಇದ್ರೂ ಒಂದ್ಸಲ 2 ಸಲ ಹಾಕಿ ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ಸೊ ನನ್ನ ಹತ್ರ ಇರೋದೇ ಮೋಸ್ಟ್ ಆಫ್ ದ ಥಿಂಗ್ಸ್ ಸಿಲ್ಕ್ ಸ್ಯಾರೀಸ್. ಒಂದಿಷ್ಟು ಕಲೆಕ್ಷನ್ಸ್ ಇದೆ, ಬಹಳಷ್ಟು ಇಲ್ಲ, ಸ್ವಲ್ಪ ಇದೆ. ಅದನ್ನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ತಡ ಮಾಡೋದ್ ಬೇಡ, ಬನ್ನಿ ನನ್ನ ಸೀರೆ ಕಲೆಕ್ಷನ್ ನ ನೋಡೋಣ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಲರ್ ಕಾಂಬಿನೇಷನ್ಸ್ ಯಾವ್ಯಾವ ತರ ತಗೊಂಡಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ. ನನ್ನ ಎಲ್ಲಾ ಸೀರೆಗಳನ್ನು ನಾನು ಈ ತರ ಕಾಟನ್ ಬ್ಯಾಗ್ಸ್ ಅಲ್ಲಿ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ಸೊ ನಂಗೆ ಇಲ್ಲಿ ಮೆಶ್ ಇದೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಕಲರ್ ಸ್ಯಾರಿ, ಯಾವ ಸ್ಯಾರಿ ಅಂತಾನೂ ಕಾಣಿಸುತ್ತೆ. ಸೊ ಯಾವ್ದು ಬೇಕೋ ಅದನ್ನ ನೀಟಾಗಿ ಪಿಕ್ ಮಾಡ್ಕೋಬಹುದು. ಯಾವುದೇ ತರ ಮೆಸ್ ಆಗೋದಿಲ್ಲ. ಸೊ ಕಾಟನ್ ಬ್ಯಾಗ್ಸ್ ಅಲ್ಲಿ ಇಡೋದ್ರಿಂದ ಸ್ಯಾರಿ ತುಂಬಾ ನೀಟಾಗಿರುತ್ತೆ. ಆ ಒಂಥರ ಮಾಯಿಶ್ಚರ್ ಎಲ್ಲ ಅಬ್ಸರ್ವ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಇದರಲ್ಲಿ ಸ್ಟೋರ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಈ ಸ್ಯಾರಿ ಬ್ಯಾಗ್ದು ಲಿಂಕ್ಸ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಸೊ ಬನ್ನಿ, ಇದಿಷ್ಟು ಸ್ಯಾರಿನೂ ನಾನು ಯಾವ ಕಲರ್ ಕಾಂಬಿನೇಷನ್, ಎಷ್ಟು ದುಡ್ಡಾಯ್ತು, ಯಾವ ಥರದ ಸ್ಯಾರಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಒಂದೊಂದಾಗೆ ಓಪನ್ ಮಾಡಿ ತೋರಿಸ್ತೀನಿ. ಕೆಲವೊಂದು ಡ್ರೈ ಕ್ಲೀನ್ ಮಾಡಿಸಿ ನೀಟಾಗಿ ಐರನ್ ಮಾಡಿಸಿಟ್ಟಿದ್ದೀನಿ. ಕೆಲವೊಂದು ಉಟ್ಕೊಂಡೇ ಇಲ್ಲ, ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಆ ಥರದ ಸ್ಯಾರಿ ಕೂಡ ಇದೆ, ಬನ್ನಿ ನೋಡೋಣ. ನನ್ನ ಈ ಸ್ಯಾರಿನ ತೋರಿಸ್ತೀನಿ. ಇದನ್ನ ನಾನು ಹೋದ ವರ್ಷ ವರಮಹಾಲಕ್ಷ್ಮಿಗೆ ತಗೊಂಡಿದ್ದು. ಇದನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಇದು ವರಮಹಾಲಕ್ಷ್ಮಿ ದೇವ್ರಿಗೆ ಉಡ್ಸಿದ್ನಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಸ್ಟೇನ್ಸ್ ಆಗ್ಬಿಟ್ಟಿತ್ತು. ಹಾಗಾಗಿ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ. ಇದನ್ನ ಸ್ಟಿಚ್ ಮಾಡಿಸ್ಕೊಂಡು ಈ ಸಲದ ವರಮಹಾಲಕ್ಷ್ಮಿಗೆ ನಾನು ಉಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಸ್ಯಾರಿ ಶಾಪಿಂಗ್ ಹೋಗ್ತೀನಿ, ಆಗ ಕೂಡ ವ್ಲಾಗ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ಸ್ಯಾರಿ ಬಂದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿಗೆ ನಮ್ಮನೆ ಲಕ್ಷ್ಮಿಗೆ ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ನಾನ್ ಮಾಡಿದ್ದು. ನಾವು ಹೊಸ ಮನೆಗೆ ಬಂದ ಮೇಲೆ ಮೊದಲನೇ ಸಲ ನಾನ್ ಕೂರ್ಸಿರೋದು. ಸೊ ಈ ಸ್ಯಾರಿ ನೀವು ನೋಡ್ಬೋದು, ಫೋಟೋ ಕೂಡ ಬರ್ತಾ ಇರುತ್ತೆ ನಮ್ಮ ಮನೆ ಲಕ್ಷ್ಮಿಗೆ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂತ ಹೇಳಿ. ಸೊ ಈ ಸ್ಯಾರಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಿದ್ದಿತ್ತು ನನಗೆ. ಒಂದು 52,000 ಏನೋ ಆಗಿತ್ತು. ಪ್ಯೂರ್ ಕಂಚಿ ಸ್ಯಾರಿ. ಡ್ರೈ ಕ್ಲೀನ್ ಮಾಡಿಸಿದೀನಿ. ಯಾಕೆ ಅಂದ್ರೆ ಪೂಜೆ ದಿನ ಸ್ವಲ್ಪ ಆಯಿಲ್ ಸ್ಟೇನ್ ಸ್ಯಾರಿ ಮೇಲೆ ಆಗಿರ್ಲಿಲ್ಲ. ಬಟ್ ಸ್ಟಿಲ್ ನಾನು ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ ಇದನ್ನ. ಈ ಸ್ಯಾರಿ ನಾನು ಇನ್ನ ಉಟ್ಕೊಂಡಿಲ್ಲ. ಈ ವರ್ಷದ ವರಮಹಾಲಕ್ಷ್ಮಿಗೆ ಇದನ್ನ ಉಟ್ಕೊಳ್ಳೋಣ ಅಂತಿದ್ದೀನಿ. ಆಗ ಕೂಡ ವ್ಲಾಗ್ ಮಾಡ್ತೀನಿ, ಚೆಕ್ ಮಾಡಿ. ಅಂಡ್ ಕಾಂಬಿನೇಷನ್ ಬಂದು ಪರ್ಪಲ್ ಮತ್ತೆ ಗ್ರೀನ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ನಾನು. ಪಲ್ಲು ಕೂಡ ಈ ತರ ಇದೆ. ಸೊ ಗ್ರೀನ್ ಸ್ಯಾರಿಗೆ ಪಿಂಕ್ ಬಾರ್ಡರ್ ಅಂಡ್ ಪರ್ಪಲ್ ಬಾರ್ಡರ್ ಇದೆಲ್ಲ ಈಗಿನ ಟ್ರೆಂಡ್ ಕಲರ್ಸ್. ಸೊ ಇದು ಪಲ್ಲು ಈ ತರ ಬಂದಿದೆ. ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ. ಹಾಕೊಂಡ್ಮೇಲೆ ನಾನು ನನ್ನ ಈ ವರ್ಷದ ವರಮಹಾಲಕ್ಷ್ಮಿ ವ್ಲಾಗ್ ಅಲ್ಲಿ ನೀವು ಈ ಸ್ಯಾರಿ ಉಟ್ಕೊಂಡಿರೋದನ್ನ ನೋಡ್ಬೋದು. ಸೊ ಇದು ಮೊದಲನೇ ಸೀರೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ಕಾಂಬಿನೇಷನ್. ನೀವು ಕೂಡ ಈ ಕಾಂಬಿನೇಷನ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಮತ್ತೆ ಲೈಟ್ ಪಿಂಕ್. ಇವಾಗ ಒಂದು 2 ಇಯರ್ಸ್ ಇಂದ ಯಾವ ತರ ಟ್ರೆಂಡ್ ಇದೆ ಅಂದ್ರೆ ಸ್ವಲ್ಪ ಪೇಸ್ಟಲ್ ಬಾರ್ಡರ್ಸ್, ಅಂದ್ರೆ ಸಾಲಿಡ್ ಕಲರ್ ಬಾರ್ಡರ್ಸ್ ಬರಲ್ಲ, ಪೇಸ್ಟಲ್ ಬಾರ್ಡರ್ಸ್ ಬರುತ್ತೆ ಅಂಡ್ ಸಾಲಿಡ್ ಕಲರ್ ಸ್ಯಾರೀಸ್ ಇರುತ್ತೆ, ಅಂದ್ರೆ ಡಾರ್ಕ್ ಕಲರ್ ಸ್ಯಾರಿ ಆ ತರದ್ದೇ. ಇದು ಒಂದು ನಮ್ಮನೆ ಗೃಹ ಪ್ರವೇಶಕ್ಕೆ ನಾನು ತಗೊಂಡಿದಂತ ಸ್ಯಾರಿ. ಅಂಡ್ ಇದು ಕೂಡ ಅರೌಂಡ್ 45,000 ಆಗಿತ್ತು ನನಗೆ ಈ ಸ್ಯಾರಿಗೆ. ತುಂಬಾ ಹುಡುಕಿ ನನಗೆ ಫೈನಲಿ ಇದು ಇಷ್ಟ ಆಯ್ತು. ಇದನ್ನ ನಾನು ನಮ್ಮನೆ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದೆ. ಆಲ್ಸೋ ಹೋದ ವರ್ಷ ಲಕ್ಷ್ಮಿ ಕೂರ್ಸ್ತಾ ಕೂಡ ನಾನು ಇದೇ ಸ್ಯಾರಿ ಹಾಕೊಂಡಿದ್ದೆ. ನೀವು ಪಿಕ್ಚರ್ಸ್ ಬರ್ತಾ ಇರತ್ತೆ ನೋಡ್ಬೋದು. ಸೊ ಈ ತರ ಇದೆ. ಲೈಟ್ ಪಿಂಕ್ ಕಲರ್ದು ಬಾರ್ಡರ್. ಐ ಮೀನ್ ಈ ತರ ಫುಲ್ ಸಿಲ್ಕ್ ಜರಿ ಇದೆ, ಪ್ಯೂರ್ ಜರಿ ಇದು. ನೋಡ್ಬೋದು ಈ ತರ ಬಂದಿದೆ. ನನ್ಗೆ ಸ್ವಲ್ಪ ದೊಡ್ಡ ಬಾರ್ಡರ್ಸ್ ಇಷ್ಟ ಆಗತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂದ್ರೆ ನಮ್ದೇ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ನೀವು ಸ್ವಲ್ಪ ದೊಡ್ಡ ಬಾರ್ಡರ್ ಇರೋ
ತುಂಬಾ ಜರಿ ಇರೋಂಥ ಸ್ಯಾರಿ ಉಟ್ಕೊಂಡ್ರೆ ಇದೇ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಈ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಗಿ ತಗೊಂಡಿರೋದು. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದ್ರ ಬ್ಲೌಸ್‌ನ ನಾನು ಡಿಸೈನರ್ ಬ್ಲೌಸ್ ಕಲೆಕ್ಷನ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಬ್ಲೌಸೇ ಸಪ್ರೇಟು, ಸ್ಯಾರಿನೇ ಸಪ್ರೇಟ್ ಆ ಥರ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಈ ಥರ ಟ್ಯಾಸಲ್ಸ್‌ನ ಹಾಕ್ಸಿದ್ದೀನಿ ನೋಡಿ. ಇದನ್ನ ಕ್ಲಾಸಿ ಡಿಸೈನರ್ ಹೌಸ್ ಬೈ ಚೈತು ಗೌಡ ಅಂತ ನನ್ನ ಫ್ರೆಂಡು. ಅವರು ಮಾಡ್ಕೊಟ್ಟಿದ್ದು. ನಾನೇನು ಹೇಳಿಲ್ಲ ಈ ಥರ ಮಾಡಿ, ಆ ಥರ ಮಾಡಿ ಅಂತ. ಬಟ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗಿದು. ಸ್ಯಾರಿ ಜೊತೆಗೆ ಸ್ಯಾರಿಗೆ ಹಾಕಿರೋ ಟಾಸಲ್ಸ್ ಕೂಡ ತೋರಿಸ್ತೀನಿ. ಸೊ ದಟ್ ನಿಮಗೆ ಒಂದಿಷ್ಟು ಐಡಿಯಾಸ್ ಬರ್ಬೋದು ನಿಮ್ಮ ಸ್ಯಾರಿಗೆ ಯಾವ ಥರ ಮಾಡಿಸ್ಕೋಬೋದು ಅಂತ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತನೂ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗತ್ತೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕ್ರೀಮ್ ಮತ್ತೆ ಬರ್ಗ್ಯಾಂಡಿ ಬ್ರೌನ್ ಸಖತ್ ಕಾಂಬಿನೇಷನ್ ಇದು. ತುಂಬಾ ಟ್ರೆಡಿಷನಲ್ ಲುಕ್‌ನ ಕೊಡುತ್ತೆ. ಹಾಗಾಗಿ ನನ್ನ ತಮ್ಮನ ಮದುವೆ ಮುಹೂರ್ತಕ್ಕೆ ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೆ. ಈ ಸ್ಯಾರಿ ಕಾಸ್ಟ್ ಅರೌಂಡ್ 43,000 ಏನೋ ಆಗಿತ್ತು ಅನ್ಸುತ್ತೆ. ಇದಕ್ಕೆ ನೀವು ನೋಡಿ ಟಸಲ್‌ನ ಎಷ್ಟು ಚೆನ್ನಾಗಿ ಹಾಕೊಟ್ಟಿದ್ದಾರೆ ಅಂತ. ಇದು APR ಸ್ವಪ್ನ ರೆಡ್ಡಿ ಅವ್ರು ಹಾಕೊಟ್ಟಿರೋದು. ನಾನು ಅವ್ರಿಗೆ ಏನೂ ಹೇಳಿರ್ಲಿಲ್ಲ ಡಿಸೈನು. ಬಟ್ ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ನೀವು ಕೂಡ ನಿಮ್ಮ ನೆಕ್ಸ್ಟ್ ಸ್ಯಾರಿಗೆ ಇದನ್ನ ಟ್ರೈ ಮಾಡ್ಬೋದು. ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ಗಟ್ಟಿ ಬಾರ್ಡರ್ ಇದೆ. ನಾನು ಇದ್ರದ್ದು ಸ್ಯಾರಿ ಬ್ಲೌಸ್ ನಿಮಗೆ ಡಿಸೈನರ್ ಬ್ಲೌಸ್ ವಿಡಿಯೋದಲ್ಲಿ ತೋರಿಸಿದ್ದೆ. ನಾನು ಈ ತರ ಬ್ಲೌಸ್ ಹೊಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ. ಗಟ್ಟಿ ಬಾರ್ಡರ್‌ದು ಬ್ಲೌಸು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನಿಮಗೆ. ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ. ಅಂಡ್ ಯಾರೇ ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ತುಂಬಾ ಗ್ರ್ಯಾಂಡ್ ಲುಕ್‌ನ ಕೊಡುತ್ತೆ. ಇದ್ರದ್ದು ಪಲ್ಲು ಯಾವ ತರ ಇದೆ ಅಂತ ತೋರಿಸ್ತೀನಿ. ಅದು ಕಂಪ್ಲೀಟ್ ಆಗಿ ಈ ತರ ಇದೆ. ತುಂಬಾ ಗ್ರ್ಯಾಂಡ್ ಆಗಿದೆ ಪಲ್ಲು ಕೂಡ. ಈ ಕಾಂಬಿನೇಷನ್ ಸ್ಯಾರಿ ಎಲ್ಲರ ವಾರ್ಡ್‌ರೋಬಲ್ಲೂ ಇರಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನಿಮಗೇನಾದ್ರೂ ಸಿಕ್ಕಿದ್ರೆ ಫ್ಯೂಚರಲ್ಲಿ ತಗೊಳ್ಳಿ. ಇದನ್ನ ನಾನು ಮಥುರಾ ಕ್ರಿಯೇಷನ್ಸ್ ಅಂತ ಇದೆ. ಅವ್ರ ಹತ್ರ ತಗೊಂಡಿರೋದು. ಅವ್ರ ಹತ್ರನೂ ಸಿಗ್ಬೋದು ಅನ್ಸುತ್ತೆ. ನೀವು ಚೆಕ್ ಮಾಡ್ಬೋದು. ಈ ಸೀರೆ ಬಂದು 2020 ಕೋವಿಡ್ ಟೈಮಲ್ಲಿ ಎಲ್ಲೂ ಶಾಪಿಂಗ್ ಹೋಗಕ್ ಆಗ್ತಿರ್ಲಿಲ್ಲ. ನನ್ನ ಮಗ ಚೆರಿದು ನಾಮಕರಣಕ್ಕೆ ನಾನು ಇದನ್ನ ಆನ್‌ಲೈನಲ್ಲಿ ಇನ್‌ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿರೋಂಥ ಸ್ಯಾರಿ. ತುಂಬಾ ಚೆನ್ನಾಗಿದೆ. ತುಂಬಾ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ನೀವು ನೋಡ್ಬೋದು. ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ. ನಂಗೆ ತುಂಬಾ ಇಷ್ಟ. ಬಾರ್ಡರು ಅಷ್ಟೇ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾ ಇತ್ತು ಅವತ್ತು ನಾನು ಹಾಕೊಂಡಾಗ. ಸಾಕಷ್ಟು ಜನ ನಾನು ಈ ಸ್ಯಾರಿ ಹಾಕಿದಾಗ ಲಿಂಕ್‌ನ ಕೂಡ ಕೇಳಿದ್ದಾರೆ. ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಬಟ್ ಇದು ಇವಾಗ ಸಿಗುತ್ತಾ ಏನೋ ನಂಗೆ ಗೊತ್ತಿಲ್ಲ. ಒಂದು ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 17,000 ಕೊಟ್ಟು. ತುಂಬಾ ಲೈಟ್ ವೇಟ್ ಇದೆ. ಈ ತರ ಮಗುನ ಎತ್ಕೋಬೇಕು ಅನ್ನೋಂತಹ ಫಂಕ್ಷನ್ಸ್‌ಗೆ ತುಂಬಾ ಹೆವಿ ಸ್ಯಾರಿ, ಚುಚ್ಚುವಂತ ಸ್ಯಾರಿ ಎಲ್ಲ ಹಾಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದೋರು ಈ ತರದ ಸ್ಯಾರಿಗೆ ಹೋಗ್ಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅಂಡ್ ಇಟ್ಸ್ ನಾಟ್ ಪ್ಯೂರ್ ಕಂಚಿ ಅಲ್ಲ. ಪ್ರೈಸೇ 17,000 ಇದೆ ಅಂದ್ರೆ ಇದು ಮೋಸ್ಟ್‌ಲಿ ಸೆಮಿ ಕಂಚಿ ಇರ್ಬೋದು ಅಂತ ಅನ್ಕೋತೀನಿ. ಇದ್ರದ್ದು ಇದಕ್ಕೆ ನಾನೇನು ಟಸಲ್ ಎಲ್ಲ ಏನು ಹಾಕ್ಸಿಲ್ಲ. ಯಾಕಂದ್ರೆ ಅವಾಗ ಕೋವಿಡ್ ಟೈಮ್ ಆಗಿರೋದ್ರಿಂದ ಬ್ಲೌಸ್ ಹೊಲ್ಸ್ಕೊಳ್ಳೋದೇ ಕಷ್ಟ ಇತ್ತು. ಯಾರು ಡಿಸೈನರ್ಸ್ ಎಲ್ಲ ಆನ್ ಟೈಮ್ ಮಾಡ್ಕೊಡ್ತಾ ಇರ್ಲಿಲ್ಲ. ಆನ್‌ಲೈನಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿಸಿ ತರಿಸ್ಕೊಂಡಿದ್ದೆ ಸಮ್‌ಹೌ. ಹಾಗಾಗಿ ಸ್ಯಾರಿಗೆ ತುಂಬಾ ಶಾರ್ಟ್ ಸ್ಪ್ಯಾನಲ್ಲಿ ತಗೊಂಡು ಮಾಡಿಸಿರೋದ್ರಿಂದ ಸಿಂಪಲ್ ಆಗಿ ಅವ್ರು ಏನು ಕೊಟ್ಟಿದ್ರೋ ಅದೇ ಇಟ್ಟಿದ್ದೀನಿ. ನೀವು ಕೂಡ ಈ ಕಾಂಬಿನೇಷನ್ ಟ್ರೈ ಮಾಡ್ಬೋದು. ಸ್ಕ್ರೀನ್‌ಶಾಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಸ್ಯಾರಿ ಸಿಕ್ಕಿಲ್ಲ ಅಂದ್ರೂ ಸಿಮಿಲರ್ ಕಾಂಬಿನೇಷನಲ್ಲಿ ನಿಮಗೆ ಹುಡುಕಿದ್ರೆ ಸಿಗುತ್ತೆ ಸ್ಯಾರೀಸು. ಇದ್ರ ಪಲ್ಲು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಫುಲ್ಲು ಜರಿ ವರ್ಕ್ ಇದೆ. ಕಂಪ್ಲೀಟ್ ಪಲ್ಲು. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಇದು ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನಲ್ಲಿ ಅಂಡ್ ಈ ಕಾಂಬಿನೇಷನ್ ಕೂಡ ಪ್ರತಿಯೊಬ್ರು ವಾರ್ಡ್‌ರೋಬಲ್ಲೂ ಇರಬೇಕು. ಇದು ಕೂಡ ಅರೌಂಡ್ 20,000 ಏನೋ ಪೇ ಮಾಡಿದ್ದೆ. ನನ್ನ ಸೆಕೆಂಡ್ ರಿಸೆಪ್ಷನ್ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ. ಬಾಡಿಯಲ್ಲಿ ಈ ಏನು ಗ್ರೀನ್ ಮೇಲೆ ಗೋಲ್ಡ್ ವರ್ಕ್ ಇದೆ. ಇದು ತುಂಬಾ ಚೆನ್ನಾಗಿದೆ. ತುಂಬಾ ಟ್ರೆಡಿಷನಲ್ ಲುಕ್‌ನ ಕೊಡುತ್ತೆ. ಅಂಡ್ ನಿಮಗೆ ಇದು ತಗೊಂಡು ನಾನು ಆಲ್ಮೋಸ್ಟ್ ಒಂದು 10 ವರ್ಷನೇ ಆಯ್ತು ಅನ್ಸುತ್ತೆ. ಬಟ್ ಆದ್ರೂ ನನಗೆ ಈ ಸ್ಯಾರಿ ಇನ್ನ ಕೂಡ ಔಟ್ ಆಫ್ ದ ಟ್ರೆಂಡ್ ಹೋಗಿದೆ ಅಂತ ಅನ್ಸ್ತಿಲ್ಲ. ಅಂದ್ರೆ ನನಗೆ ಇದನ್ನ ಈಗಲೂ ಕೂಡ ಉಟ್ಕೊಳ್ಳಕ್ಕೆ ತುಂಬಾ ಖುಷಿ ಇದೆ. ಈ ತರ ನಾನು ಮಾಡ್ಸಿದ್ದೀನಿ ಟಸಲ್ಸ್‌ನ ಇದಕ್ಕೆ. ಇದು ಮದ್ವೆ ಟೈಮಲ್ಲಿ ಮಾಡ್ಸಿದ್ದಿದ್ದು. ಬಟ್ ಆದ್ರೂ ಸ್ವಲ್ಪ ಟ್ರೆಂಡಿಯಾಗೆ ಮಾಡ್ಕೊಟ್ಟಿದ್ದಾರೆ. ಇದ್ರದ್ದು ಪಲ್ಲು ಬಂದು ಈ ತರ ರೆಡ್ ರೆಡ್ ಕಲರ್ ಅಲ್ಲಿ ಬಂದಿದೆ. ಸೊ ಗ್ರೀನ್ ರೆಡ್ ಕಾಂಬಿನೇಷನ್ ಇಸ್ ಆಲ್ವೇಸ್ ಎವರ್ ಗ್ರೀನ್. ಸೊ ಗ್ರೀನ್ ರೆಡ್ ಅಲ್ಲಿ ಒಂದು ಸ್ಯಾರಿ ಇಟ್ಕೊಂಡಿದ್ರೆ ತುಂಬಾ ಟ್ರೆಡಿಷನಲ್ ಫಂಕ್ಷನ್ಸ್‌ಗೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ಸ್ಯಾರಿ. ಈ ಸ್ಯಾರಿನ ನಾನು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿರೋದು. ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ನಾನು ಬೇರೆ ಯಾವ ಸ್ಯಾರಿನೂ ನೋಡಕ್ಕೆ ಹೋಗಿಲ್ಲ. ಇದನ್ನೇ ಬಾರ್ಡರ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಾಡಿ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ನನ್ನ
ಮದುವೆ ನೈಟ್ ರಿಸೆಪ್ಷನ್ಗೆ ಅಂತ ತಗೊಂಡಿದ್ದೆ. ಹಾಗಾಗಿ ಕಂಪ್ಲೀಟ್ ರೆಡ್ ಅಂಡ್ ಗೋಲ್ಡ್ ಅಲ್ಲಿ ತಗೊಂಡಿದ್ದೀನಿ. ಅಂಡ್ ಇದು ಕೂಡ ಔಟ್ ಆಫ್ ದ ಸ್ಟೈಲ್ ಹೋಗಲ್ಲ ಅನ್ನೋದಕ್ಕೋಸ್ಕರ 2017 ಅಲ್ಲಿ ತಗೊಂಡಿರೋಂಥ ಸ್ಯಾರಿ. ಲೈಕ್ ಈ ತರ ಸರ್ಕಲ್ ಅಲ್ಲಿ ಗೋಲ್ಡ್ ವರ್ಕ್ ಇದೆ. ಇದು ಕೂಡ ಈಗ್ಲೂ ಕೂಡ ಹಾಕೊಂಡ್ರೆ ಔಟ್ ಆಫ್ ಸ್ಟೈಲ್ ಅನ್ಸಲ್ಲ. ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇದನ್ನ ಕೂಡ ನಾನು ಮೇ ಬಿ ಸುದರ್ಶನ್ ಅಲ್ಲೇ ತಗೊಂಡಿದ್ದೆ ಅನ್ಸುತ್ತೆ. ಟಸಲ್ ಈ ತರ ಮಾಡ್ಕೊಟ್ಟಿದ್ದಾರೆ. ಲೈಕ್ ನಾಟ್ ಹ್ಯಾಂಡ್ ಮೇಡ್ ಎಂಬ್ರಾಯ್ಡ್ರಿ ಈ ತರ ಮಾಡಿ ಈ ತರ ಸ್ಟೋನ್ ಹಚ್ಚಿ ಕೊಟ್ಟಿದ್ದಾರೆ. ನಾನು ಈ ಸ್ಯಾರಿ ಬ್ಲೌಸ್ ಬಂದು ಕಂಪ್ಲೀಟ್ ಸ್ಟೋನ್ ವರ್ಕ್ ತರ ಮಾಡ್ಸಿದ್ದೆ. ಹಾಗಾಗಿ ಇಲ್ಲಿ ಕೂಡ ಸ್ಟೋನ್ ಹಾಕಿದ್ದಾರೆ. ಈಗ್ಲೂ ಕೂಡ ಡಿಫ್ರೆಂಟ್ ಬ್ಲೌಸ್‌ಗೆ ಸ್ಟೈಲ್ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣ್ಸುತ್ತೆ. ಅಂಡ್ ನನ್ಗೆ ತುಂಬಾ ಇಷ್ಟ ಸ್ಯಾರಿ. ನನ್ ಮದ್ವೆ ಸ್ಯಾರಿ ಆಗಿರೋದ್ರಿಂದ ಮದ್ವೆದು ಹಿಂದಿನ ದಿನ ರಾತ್ರಿ ರಿಸೆಪ್ಷನ್ ಸ್ಯಾರಿ ಇದು. ಇದ್ರ ಪಲ್ಲು ಈ ತರ ಇದೆ. ಅಷ್ಟೊಂದೇನ್ ಸೀರೆಗಳು ತಗೊಂಡಿಲ್ಲ. ಬಿಕಾಸ್ ನಾನ್ ಸೀರೆ ಉಡೋದು ತುಂಬಾ ಕಡಿಮೆ. ನನ್ಗೇನಾದ್ರು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದ್ರೆ ಮಾತ್ರ ನಾನ್ ಸ್ಯಾರಿ ಬೈ ಮಾಡ್ತೀನಿ. ಇಲ್ಲ ಅಂದ್ರೆ ಇರೋದನ್ನೇ ರಿಪೀಟ್ ಮಾಡ್ತೀನಿ. ಸುಮ್ನೆ ಅನ್ನೆಸೆಸರಿ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಇಟ್ಕೊಂಡಿರೋದೇ ಸ್ವಲ್ಪ. ಇದನ್ನೇ ಆಕ್ಚುಲಿ ನಾನು ಎಫಿಷಿಯಂಟ್ ಆಗಿ ಯೂಸ್ ಮಾಡಿಲ್ಲ. ಎಲ್ಲಾ ಸೀರೆ 1, 2 ಸಲ ಉಟ್ಕೊಂಡಿದೀನಿ ಅನ್ಸುತ್ತೆ ಮ್ಯಾಕ್ಸ್. ಹಾಗಾಗಿ ಅಷ್ಟೊಂದು ನನಗೆ ನೆಸೆಸರಿ ಇದ್ರೆ ಮಾತ್ರ ನಾನು ಸ್ಯಾರಿ ತಗೋತೀನಿ. ಇಲ್ಲ ಅಂದ್ರೆ ಈ ತರ ಸಿಲ್ಕ್ ಸ್ಯಾರಿ ಎಲ್ಲ ಸ್ವಲ್ಪ ಕಡಿಮೆನೆ ತಗೊಳ್ಳೋದು ನಾನು. ಅಂಡ್ ಫ್ಯಾನ್ಸಿ ಸ್ಯಾರಿ ಎಲ್ಲ ನಾನು ಯೂಶುವಲಿ ಹಾಕೋದೇ ಇಲ್ಲ. ಐ ಆಲ್ವೇಸ್ ಪ್ರಿಫರ್ ಡ್ರೆಸ್. ಡ್ರೆಸ್ ಆದ್ರೆ ನಾನು ಒಂದು 10 ಸಲನಾದ್ರು ಹಾಕಿರ್ತೀನಿ. ನಾನು ಕೊಟ್ಟಿರೋ ದುಡ್ಡಿಗೆ ವ್ಯಾಲ್ಯೂ ಇರುತ್ತೆ ಅಂತ ಐ ಫೀಲ್. ನಾನು ಡ್ರೆಸ್ಸಿಗೆ ಜಾಸ್ತಿ ದುಡ್ಡು ಹಾಕ್ತೀನಿ. ಸ್ಯಾರಿಗೆ ತುಂಬಾ ಕಡಿಮೆ. ನಾನು ಬಿಗಿನಿಂಗ್ ಡೇಸಲ್ಲಿ ಸ್ಯಾರಿ ತಗೊಂಡಾಗ ನಾನು ಯಾವಾಗ್ಲೂ ಯೆಲ್ಲೋ ಪಿಂಕ್ ಕಾಂಬಿನೇಷನ್ ಮೇಲೆ ನನ್ ಕಣ್ಣು ಹೋಗ್ತಾ ಇತ್ತು. ಇದನ್ನ ನಾನು ಶಿವಮೊಗ್ಗದಲ್ಲಿ PSR ಸಿಲ್ಕ್ ಇದೆ. ಅಲ್ಲಿ 10,000 ಕೊಟ್ಟು ತಗೊಂಡಿರೋಂಥ ಸ್ಯಾರಿ. ಇದು ನನ್ನ ಹಸ್ಬೆಂಡ್ ತಮ್ಮನ ಮದ್ವೆಗೆ ಮುಹೂರ್ತಕ್ಕೆ ಅಂತ ನಾನು ತಗೊಂಡಿದ್ದೆ. ಒಂಥರ ಬ್ರೈಟ್ ಪಿಂಕು ಅಂಡ್ ಬಾರ್ಡರ್‌ಲೆಸ್ ಸ್ಯಾರಿ ಇದು. ಸಿಲ್ವರ್ ಕಲರ್‌ದು ವರ್ಕ್ ಇದೆ ಇಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗ್ ಕಾಣ್ತಾ ಇತ್ತು ಹಾಕೊಂಡಾಗ ಈ ಸ್ಯಾರಿನ. ನಂಗೆ ನಂದೇ ಓನ್ ಫಂಕ್ಷನ್ ಇದ್ರೆ ನಾನು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಉಡ್ತೀನಿ. ಇಲ್ಲ ಅಂದ್ರೆ ಈ ತರ ಬಾರ್ಡರ್‌ಲೆಸ್ಸೇ ಆಲ್ವೇಸ್ ಪ್ರಿಫರ್. ಈ ತರ ಪಲ್ಲು ಇದೆ ಅಂಡ್ ಈ ತರ ನನ್ಗೆ ಟಸಲ್ ಹಾಕ್ಕೊಟ್ಟಿದ್ರು. ಇದು 2018 ಟೈಮಲ್ಲಿ ನಾನು ತಗೊಂಡಿರೋಂಥ ಸ್ಯಾರಿ. ಅದೇ ಇನ್ನೊಂದು ಯೆಲ್ಲೋ ಪಿಂಕ್ ಕಾಂಬಿನೇಷನ್ ಇದೆ. ಯಾಕಂದ್ರೆ ನಂಗೆ ಯೆಲ್ಲೋ ಪಿಂಕ್ ಕಾಂಬಿನೇಷನ್ ತುಂಬಾ ಇಷ್ಟ ಆಗ್ತಾ ಇತ್ತು ಆವಾಗ. ಅದಕ್ಕೆ ನಾನು ಒಂದು 2 ಯೆಲ್ಲೋ ಪಿಂಕ್ ಸೇಮ್ ಕಾಂಬಿನೇಷನಲ್ಲಿ 2 ಸ್ಯಾರಿ ತಗೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ಸ್ಯಾರಿ ಕೂಡ ತೋರಿಸ್ತೀನಿ. ಅದು ನನ್ನ ಮುಹೂರ್ತಂ ಸ್ಯಾರಿ. ಇದು ಆಕ್ಚುಲಿ ನನ್ನ ಮದ್ವೆ ಸೀರೆ. ನಾನು ಹೇಳ್ದಲ್ಲ ಯೆಲ್ಲೋ ಪಿಂಕ್ ಕಾಂಬಿನೇಷನಲ್ಲಿ ತಗೊಂಡಿರೋ ಸ್ಯಾರಿ. ಇದು ಸ್ವಲ್ಪ ಸ್ಟೇನ್ಸ್ ಆಗ್ಬಿಟ್ಟಿದೆ ಮದ್ವೆ ಹಾಲ್ ಹಾಕುವಾಗ ಎಲ್ಲ. ಅದಕ್ಕೆ ನಾನು ಇದನ್ನ ಬ್ಲಾಕ್ ಕಲರ್ ಡೈ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಬ್ಲಾಕ್ ಪಿಂಕ್. ಸೊ ಇದನ್ನ ಮಾಡಿಸಿದಾಗ ಕೂಡ ನಾನು ಆ ಪ್ರೋಸೆಸ್‌ನ ಯೂಟ್ಯೂಬಲ್ಲಿ ಹಾಕ್ತೀನಿ. ಈ ಸ್ಯಾರಿದು ಟಸಲ್ ಈ ತರ ಇದೆ. ತುಂಬಾ ಇದು ನಂಗೆ ತುಂಬಾ ಇಷ್ಟ ಆಗಿತ್ತು. ಈ ಡಿಸೈನ್ ಒಂಥರ ಕ್ಯೂಟ್ ಆಗಿ ಮಾಡ್ಕೊಟ್ಟಿದ್ರು. ಇದು ಬಾರ್ಡರ್ ಈ ತರ ಇದೆ. ನನ್ಗೆ ಅವಾಗೇನೋ ಯೆಲ್ಲೋ ಪಿಂಕ್ ತುಂಬಾ ಇಷ್ಟ ಆಗಿ ಯೆಲ್ಲೋ ಪಿಂಕೇ ಹಾಕೋಬೇಕು ಮುಹೂರ್ತಕ್ಕೆ ಅಂತ ಇದನ್ನ ಹಾಕೊಂಡಿದ್ದೆ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು. ಇದನ್ನ ನಾನು 2017 ಟೈಮಲ್ಲಿ ತಗೊಂಡಿರೋದು. ಎಲ್ಲಿ ತಗೊಂಡಿದ್ದೀನಿ ಏನು ನನಗೆ ನೆನಪಾಗ್ತಾ ಇಲ್ಲ. ನನ್ಗೆ ಮುಂಚೆ ಎಲ್ಲ ನಂಗೆ ಬಾರ್ಡರ್‌ಲೆಸ್ ಸ್ಯಾರೀಸ್ ತುಂಬಾ ಇಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಇದು ನನ್ನ ಎಂಗೇಜ್‌ಮೆಂಟ್ ಸ್ಯಾರಿ ಆಕ್ಚುಲಿ. ತುಂಬಾ ಏನು ಎಕ್ಸ್‌ಪೆನ್ಸಿವ್ ಇಲ್ಲ. ಒಂದು 12, 15 ಆ ರೇಂಜಲ್ಲಿ ತಗೊಂಡಿರ್ಬೋದು ನಾನು. ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಹಾಫ್ ಅಂಡ್ ಹಾಫ್ ಸ್ಯಾರಿ. ಅಂದ್ರೆ ಸೆರ್ಗು ಮತ್ತೆ ಪ್ಲೀಟ್ಸ್ ಹಾಕ್ತಿವಲ್ಲ ಅದೊಂದು ಕಲರ್ ಬರುತ್ತೆ. ಅಂಡ್ ಸೈಡಿಗೆ ಒಂದು ನಿಮಗೆ ಫೋಟೋ ಹಾಕ್ತೀನಿ. ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಯಾವ ತರ ಇದೆ ಈ ಸ್ಯಾರಿ ಅಂತ ಹೇಳಿ. ಸೊ ಈ ತರ ತುಂಬಾ ಪ್ಲೇನ್ ಆಗಿರೋದು ತಗೊಂಡಿದ್ದೆ ನಾನು. ಯಾವುದೇ ತರ ಬಾರ್ಡರ್‌ಲೆಸ್ ಇದ್ರೆ ನಂಗೆ ಕಂಫರ್ಟ್. ಅವಾಗ ನಾನು ಬಿಗಿನಿಂಗ್ ಡೇಸ್ ಆಫ್ ಮೈ ಸ್ಯಾರಿ ಡ್ರೇಪ್ ಮಾಡ್ಕೊಂತಾ ಇದ್ದಿದ್ದು. ನಂಗೆ ದೊಡ್ಡ ದೊಡ್ಡ ಸ್ಯಾರಿ ಎಲ್ಲ ಕ್ಯಾರಿ ಮಾಡಕ್ಕೆ ಕಷ್ಟ ಆಗತ್ತೆ ಅಂತ ಈ ತರದ್ ತಗೊಂಡಿದ್ದೆ. ಬಟ್ ಈ ಸ್ಯಾರಿದ್ ಏನ್ ನಂಗೆ ಇಷ್ಟ ಅಂದ್ರೆ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಅಲ್ಲಿ ಇದೆ. ನಿಮ್ಗೆ ಸ್ಯಾರಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಹೆಂಗೆ ಅಂತ ಹೇಳಿ. ಅಂಡ್ ಇದು ಬಂದು ಪಲ್ಲು. ಈ ತರ ಇದೆ. ಅಂಡ್ ಇದು ತುಂಬಾ ಅವಾಗಲ್ವಾ ಸೊ ಅಷ್ಟೊಂದೇನ್ ಫ್ಯಾನ್ಸಿಯಾಗಿ ಹಾಕ್ಸ್ಕೊಂಡಿಲ್ಲ. ಈ ತರದ ಟ್ಯಾಸಲ್ಸ್‌ನ ನಾನು ಹಾಕ್ಸ್ಕೊಂಡಿದ್ದೆ 2017 ಟೈಮಲ್ಲಿ. ಇದು ಪರ್ಪಲ್ ಅಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಆದಷ್ಟು ನಾನು ಯಾವಾಗ್ಲೇ ಸ್ಯಾರಿ ಸೆಲೆಕ್ಷನ್‌ಗೆ ಹೋಗುವಾಗೂ ಕೂಡ ಯುನೀಕ್ ಆಗಿರೋ ಕಲರ್ ಕಾಂಬಿನೇಷನ್‌ನ ಹುಡ್ಕಕ್ ಟ್ರೈ ಮಾಡ್ತೀನಿ. ಸ್ವಲ್ಪ ಯುನೀಕ್ ಆಗಿ ಯಾರ ಹತ್ರನೂ ಇರಬಾರ್ದು ಆ ತರದ ಕಲರ್ಸ್ ನಂಗೆ ಇಷ್ಟ ಆಗತ್ತೆ. ಐ ಆಲ್ವೇಸ್ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಕಲರ್. ಅದಾದ್ಮೇಲೆ ಕ್ವಾಲಿಟಿ, ಪ್ರೈಸ್ ಇದನ್ನೆಲ್ಲ ನೋಡ್ತೀನಿ. ನಂಗೆ ಕಲರ್ ಕಾಂಬಿನೇಷನ್ನೇ ಫಸ್ಟ್ ಇಷ್ಟ ಆಗೋದು. ಇದು ಕೂಡ ನನ್ನ ಹಸ್ಬೆಂಡ್ ನನಗೆ ಎಂಗೇಜ್‌ಮೆಂಟ್‌ಗೆ ಅಂತ ಕೊಡ್ಸಿದ್ದಿದ್ದು ಸೀರೆ. ಇದ್ರ ಪ್ರೈಸ್ ಎಷ್ಟು ಏನು ನನಗೆ ಮರ್ತೋಗಿದೆ. ತುಂಬಾ ಹಿಂದೆ ತಗೊಂಡಿರೋದು. ಇದ್ರದ್ದು ಫೋಟೋ ಹಾಕಿರ್ತೀನಿ. ಇದು
ಈ ತರ ಇದೆ. ಇದು ಒಂಥರ ಮಲ್ಟಿ ಕಲರ್ ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್, ಅಂದ್ರೆ ಹಿಂಗೆ ರಿಫ್ಲೆಕ್ಟ್ ಆಗತ್ತೆ ನೀವು ಉಟ್ಕೊಂಡಾಗ. ಅಂಡ್ ಬಾರ್ಡರ್ ಇದು ಒಂದು ಅರೌಂಡ್ 10-15,000 ಒಳಗಡೆ ಕೊಟ್ಟಿರೋ ಸ್ಯಾರಿ. ಆಮ್, ತುಂಬಾ ಚೆನ್ನಾಗಿದೆ ಇದು. ತುಂಬಾ ಸಾಫ್ಟ್ ಆಗಿದೆ. ಉಟ್ಕೊಂಡ್ರೆ ಉಟ್ಕೊಂಡಿದೀವಿ ಅಂತಾನೆ ಅನ್ಸಲ್ಲ. ಇದು ಕೂಡ ನಾನು ಹೇಳ್ದಲ್ಲ, ಇದೆಲ್ಲ ಬಿಗಿನಿಂಗ್ ಡೇಸ್ ಅಲ್ಲಿ ತಗೊಂಡಿರೋ ಸ್ಯಾರಿ ಆಗಿರೋದ್ರಿಂದ ಟಾಸಲ್ಸ್ ಎಲ್ಲ ನಾನು ಸಿಂಪಲ್ ಆಗೇ ಇಟ್ಟಿದ್ದೀನಿ. ಮೋಸ್ಟ್ಲಿ ಸ್ಯಾರಿ ಜೊತೆನೆ ಹಿಂಗ್ ಬಂದಿತ್ತು ಅನ್ಸುತ್ತೆ, ಹಂಗೆ ಇಟ್ಟಿದ್ದೀನಿ. ಇದ್ರ ಬ್ಲೌಸ್ ನನ್ನ ಹತ್ರ ಈಗ ಇಲ್ಲ ಅನ್ಸುತ್ತೆ. ಅವಾಗ ಅಷ್ಟೊಂದೇನು ನಾನು ಪ್ಯಾಟರ್ನ್ ಆಗಿ ಹೊಲ್ಸ್ಕೊಂಡಿರ್ಲಿಲ್ಲ. ಹಾಗಾಗಿ ಇದನ್ನ ನಾನು ಬೇರೆ ಯಾರಿಗೋ ಕೊಟ್ಬಿಟ್ಟಿದ್ದೀನಿ ಇದ್ರ ಬ್ಲೌಸ್ನ. ಈ ಸ್ಯಾರಿ ಇದು ನಂಗೆ ತುಂಬಾ ಇಷ್ಟ. ಯುನೀಕ್ ಆಗಿದೆ ಕಾಂಬಿನೇಷನ್. ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿದೆ. ಪಲ್ಲು ಬಂದು ಈ ತರ ಇದೆ, ಪಿಂಕ್ ಅಲ್ಲಿದೆ. ಇದು ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ. ನನ್ನ ಹತ್ರ ಒಂದು KSIC ಸೀರೆ ಇಲ್ಲ. ಇದು ನನಗೆ ಕೊಲಾಬ್ರೇಷನ್ಗೆ ಬಂದಿರೋದು. ನಾನೇನು ಪರ್ಚೇಸ್ ಮಾಡಿಲ್ಲ. ನನ್ನ ಹತ್ರ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ ಇದೆ, ವಿಚ್ ಕಾಸ್ಟ್ ಅರೌಂಡ್ 12-13,000 ಇರ್ಬೋದು. ಸೊ ಇದ್ರದ್ದು ನಾನು ವೇರ್ ಮಾಡಿರೋದು ಫೋಟೋ ಹಾಕ್ತೀನಿ ನೋಡಿ. ಯುನೀಕ್ ಆಗಿದೆ. ಇದು ಈಗಲೂ ಕೂಡ ನಿಮಗೆ ಎಷ್ಟೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಸ್ಯಾರಿ ಸಿಗುತ್ತೆ. ಬ್ಲ್ಯಾಕ್ಗೆ ನಿಮಗೆ ಯಾವುದೇ ಕಲರ್ ಕಾಂಬಿನೇಷನ್ ಬಂದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ ಈ ತರ ಕ್ರೇಪ್ ಸ್ಯಾರಿ ಉಟ್ಕೊಳ್ಳೋಕ್ಕೆ. ಇದನ್ನ ನಾನು ಒಂದು 2 ಟೈಮ್ಸ್ ಉಟ್ಕೊಂಡಿದ್ದೀನಿ. ಇದು ಕೂಡ ಮೈಸೂರ್ ಸಿಲ್ಕ್ ಕ್ರೇಪ್. ಗ್ರೀನ್ ಅಂಡ್ 3 ಕಲರ್ಸ್ ಇದೆ, ಲೈಟ್ ಗ್ರೀನ್ ಅಂಡ್ ಪಿಂಕ್. ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಗೃಹ ಪ್ರವೇಶದ ಹಿಂದಿನ ದಿನ ಹಾಕೊಂಡಿದ್ದೆ ನಾನು. ಇದು ಫೋಟೋ ಬರ್ತಿದೆ ನೋಡಿ. ಅಂಡ್ ಈ ತರದ ಸ್ಯಾರಿ ತುಂಬಾ ಲೈಟ್ ವೇಟ್. ನಿಮ್ಗೆ ತುಂಬಾ ಕೆಲಸ ಇದ್ದಾಗ ಎಲ್ಲ ಯು ಕ್ಯಾನ್ ಪ್ರಿಫರ್ ಸಚ್ ಕೈಂಡ್ ಆಫ್ ಸ್ಯಾರಿ. KSIC ಯಾಕೆ ತಗೊಂಡಿಲ್ಲ ನಾನು ಇನ್ನ ಅಂತ ಹೇಳಿದ್ರೆ, ನಂಗೇನೋ ಅಷ್ಟು ನನಗೆ ಈ ತರದ್ ಸಾಫ್ಟ್ ಸಿಲ್ಕ್ಸ್ಗಳು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ಸಿಲ್ಲ. ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ. ಬಹಳಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ 50,000 ರೂಪಾಯಿ ಸೀರೆ ತಗೊಂಡಿದ್ರಿ, KSICನೇ ತಗೋಬೋದಿತ್ತು ಅಂತ. ಬಟ್ ನಂಗೆ ಆ ತರ ಗಟ್ಟಿ ಸ್ಯಾರೀಸ್ ಇಷ್ಟ ಆಗುತ್ತೆ. ಈ ತರ ಫ್ಲೋಯಿ ಸ್ಯಾರೀಸ್ ನನಗೆ ಕ್ಯಾರಿ ಮಾಡಕ್ ಬರಲ್ಲ. ಯಾಕಂದ್ರೆ ನಂಗೆ ಅಷ್ಟು ಸ್ಯಾರಿ ಉಟ್ಕೊಳಕ್ ಬರಲ್ಲ ಅಲ್ಲ. ಹಾಗಾಗಿ ಅಷ್ಟು ಕ್ಯಾರಿ ಮಾಡಕ್ ಬರಲ್ಲ ಈ ತರದ ಸ್ಯಾರೀಸ್. ಅದಕ್ಕೆ ಐ ಡೋಂಟ್ ಪ್ರಿಫರ್. ಅಂಡ್ ಈ ಸ್ಯಾರೀಸ್ ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ಇದು ಆಗ್ಲೇ ತೋರಿಸಿದ್ದು ಅಂಡ್ ನೆಕ್ಸ್ಟ್ ತೋರ್ಸೋ ಕ್ರೇಪ್ ಇದೆಲ್ಲದೂ ಕೂಡ ನನಗೆ ಕೊಲಾಬ್ರೇಷನ್ ಅಲ್ಲಿ ಕೊಟ್ಟಿರೋದು, ಪ್ರಮೋಷನ್ಗಂತ ಕೊಟ್ಟಿರೋಂಥ ಸ್ಯಾರಿ. ಸೊ ನಾನು ಯಾವತ್ತೂ ಲೈಕ್ ಈ ಥರದ ಸ್ಯಾರೀಸ್ನ ಮೇ ಬಿ ಐ ಡೋಂಟ್ ಪ್ರಿಫರ್ ಅನ್ಸುತ್ತೆ. ಮೇ ಬಿ ನೋಡೋಣ. ನಾನು ಈ ವರ್ಷ ಒಂದು KSIC ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳಲ್ಲ. ನನಗೆ KSIC ಸೀರೆನ ದೇವ್ರಿಗೆ ಉಡ್ಸಿದ್ರೆ ಅಷ್ಟು ಚೆನ್ನಾಗೆ ಕೂರಲ್ಲ ನೀಟಾಗಿ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಕಂಚಿ ಸ್ಯಾರಿನೇ ಪ್ರಿಫರ್ ಮಾಡ್ತೀನಿ ವರಮಹಾಲಕ್ಷ್ಮಿಗೆ ಕೂರ್ಸೋದಕ್ಕೆ. ಬಟ್ ನನಗೆ ಅಂತ ಒಂದು ತಗೋಬೇಕು ಅಂದ್ಕೊಂಡಿದ್ದೀನಿ ಈ ಇಯರು. ತಗೊಂಡಾಗ ಕೂಡ ನಾನು ವ್ಲಾಗ್ ಮಾಡ್ತೀನಿ. ಮೈಸೂರ್ ಸಿಲ್ಕ್ ಕ್ರೇಪ್ ಬಂದು ಇದು ಆಶಿಕಾ ರಂಗನಾಥ್ ಅವ್ರು ಹಾಕೊಂಡಿದ್ರು. ಸೊ ಹಾಗಾಗಿ ನಂಗೆ ಇದು ಇಷ್ಟ ಆಗಿ ಕೊಲಾಬ್ರೇಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇದು ನಮ್ಮ ಮನೆ ಗೃಹ ಪ್ರವೇಶ ಹೊಸಲು ದಾಟುವಾಗ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೆ. ಈ ಎಲ್ಲ ಸ್ಯಾರೀಸು ನನಗೆ ಸ್ಪಾನ್ಸರ್ ಮಾಡಿದ್ದು ಅನೈರಾ ಕೌಚರ್ ಅಂತ ಹೇಳ್ಬಿಟ್ಟು, ಅನನ್ಯ ಅಂತೇಳಿ ಅವ್ರು ನನ್ನ ಫ್ರೆಂಡು. ಸೊ ಶಿ ಗೇವ್ ಮಿ ಆಲ್ ದಿಸ್ ಸ್ಯಾರೀಸ್. ಸೊ ಈ ಕಾಂಬಿನೇಷನ್ ಚೆನ್ನಾಗಿದೆ. ಇದು ನಿಮಗೆ ಇವಾಗೂ ಎಷ್ಟೊಂದು ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡ್ಬೋದು. ಸ್ಯಾರಿ ವಿಡಿಯೋಸ್ ಮಾಡ್ತಾನೆ ಒಂದು ಅಮೆಝಾನ್ ಇಂದ ಪಾರ್ಸೆಲ್ ಬಂತು. ಇದೇನಂದ್ರೆ ಬಿ ವ್ಯಾಕ್ಸ್. ನೀವು ನೋಡ್ಬೋದು, ಇದು ಚೆರಿ ವಾರ್ಡ್ರೋಬು. ಈ ವಾರ್ಡ್ರೋಬ್ ಅಲ್ಲಿ ಈ ತರ ಇದನ್ ಥೀಮ್, ಯಾಕಂದ್ರೆ ಫಾರೆಸ್ಟ್ ಥೀಮ್ ಮಾಡಿದ್ರಿಂದ ನಾವು ಈ ತರ ಕೊಡ್ಸಿದ್ವಿ. ಇದು ಪಾಲಿಶ್ ಎಲ್ಲ ಮಾಡಿದ್ರು, ಬಟ್ ಈ ತರ ನಾವೇನು ಮಾಡೇ ಇಲ್ಲ. ಪಾಪ ನನ್ನ ಮಗನೂ ಏನು ಮುಟ್ಟಿಲ್ಲ. ಬಟ್ ಆದ್ರೂ ಈ ತರ ಆಗ್ಬಿಟ್ಟಿದೆ. ಎಲ್ಲ ಸ್ವಲ್ಪ ಕಲರ್ ಹೋಗ್ಬಿಟ್ಟಿದೆ ಆ ಪೇಂಟ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡಿದೆ, ಈ ತರ ಈ ಬಿ ವ್ಯಾಕ್ಸ್ ಇರುತ್ತಲ್ಲ ಇದನ್ನ ಹಾಕಿ ವೈಪ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ನಂಗೂ ಗೊತ್ತಿಲ್ಲ. ಇದಕ್ಕೆ 250 ರುಪೀಸ್ ತರಿಸಿದ್ದೆ. ನಿಮ್ಮ ಮನೇಲೂ ಏನಾದ್ರು ವುಡನ್ ಫರ್ನಿಚರು ಈ ತರ ವುಡನ್ ಏನಾದ್ರು ಇದ್ರೆ ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ಅ ಟ್ರೈ. ನೋಡೋಣ, ನಿಮ್ ಮುಂದೆನೆ ಇದನ್ನ ನಾನು ಟ್ರೈ ಮಾಡಿ ನೋಡ್ತೀನಿ ಯಾವ ತರ. ಇದ್ರಲ್ಲಿ ಸ್ಪ್ರೇನು ಇತ್ತು, ಬಟ್ ನಂಗೆ ಸ್ಪ್ರೇ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬೇಡ ಅಂತ ನಾನು ಇದನ್ನ ತರಿಸ್ದೆ. ಓಪನ್ ಮಾಡ್ತಾ ಇದ್ದೀನಿ. ಇದು ಓಪನ್ ಮಾಡಿದೆ. ಬಿ ವ್ಯಾಕ್ಸ್ ಈ ಸ್ಪಾಂಜ್ ಅಲ್ಲಿ ಹಾಕಿ ರಬ್ ಮಾಡಿದ್ರೆ ಇದೇನೋ ಪಾಲಿಶ್ ಆಗುತ್ತಂತೆ. ಇದು ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ ನಂಗೆ. ಇನ್ನ ಇದ್ರ ಮೇಲೆ ವರ್ಕ್ ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮನೇಲಿ ಯಾವುದೇ ತರ ವುಡನ್ ಫರ್ನಿಚರ್ಸ್ ಇಲ್ಲ. ಬಟ್ ಇದೊಂದಷ್ಟೇ ಪ್ರಾಬ್ಲಮ್. ಬೇರೆ ಎಲ್ಲ ಕಡೆ ಚೆನ್ನಾಗೇ ಇದೆ. ಈ ಹ್ಯಾಂಡಲ್ಸ್ ಈ ತರದ್ ಹಾಕ್ಬಿಟ್ಟು 1 ವರ್ಷಕ್ಕೆಲ್ಲ ಈ ತರ ಆಗೋಯ್ತು. ಸೊ ನಾನು ಇದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ರೀಸೆಂಟ್ ಆಗಿ ಇದನ್ನ ನೋಡಿದೆ. ಒಂಚೂರು ಟ್ರೈ ಮಾಡಿ ನೋಡ್ತೀನಿ ಹೆಂಗಾಗತ್ತೆ ಅಂತ. ವಾ, ಏನು ಚೇಂಜ್ ಆಗ್ತಿಲ್ಲ. ನಾನೆಲ್ಲೋ ಈ ಕಲರ್ ಎಲ್ಲ ನೀಟ್, ಬಟ್ ಸ್ವಲ್ಪ ಪಾಲಿಶ್ ತರ ಅನಿಸ್ತಿದೆ. ಬಟ್ ಈ ಕಲರ್ ಹೋಗಿರೋದ್ರ ಮೇಲೆ ಏನೂ ಚೇಂಜ್ ಆಗ್ತಿಲ್ಲ. ನಾನು ಈ ಕಲರ್ ಹೋಗಿರೋದು ವಾಪಸ್ ಬರುತ್ತೇನೋ ಆ ತರ ಅನ್ಕೊಂಡೆ. ಬಟ್ ಇಲ್ಲ, ಕಲರ್ ಹೋಗಿರೋದ್ರ ಮೇಲೆ ಏನೂ ಆಗ್ತಿಲ್ಲ. ಕಲರ್ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ. ಇದನ್ನ ನಾನು ಮತ್ತೆ ಇನ್ನೊಂದ್ಸಲ ಪೇಂಟ್ ಮಾಡಿಸ್ಬೇಕು ಅನ್ಸುತ್ತೆ. ಪೇಂಟ್ ಹೋಗಿರೋದಕ್ಕೆ ಏನು ವರ್ಕ್ ಆಗಲ್ಲ ಇದು.
ಬಟ್ ಸ್ವಲ್ಪ ಪಾಲಿಶ್ ಹೋಗಿದ್ರೆ ನೀವು ನೋಡಿ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ ಇದು. ನಾನು ಇನ್ನೊಂದ್ಸಲ ಇದಕ್ಕೆ ಪೇಂಟ್ ಮಾಡಿಸ್ಲೇಬೇಕನ್ಸುತ್ತೆ. ಓಕೆ, ನಾನೇನೋ ಇದೆಲ್ಲ ಚೇಂಜ್ ಆಗಿಬಿಡುತ್ತೆ ಕಲರ್ ಅನ್ನೋ ಭ್ರಮೆಯಲ್ಲಿ ಇದನ್ನು ಟ್ರೈ ಮಾಡಿದೆ ನಿಮ್ಮ ಮುಂದೆ. ಬಟ್ ಆ ಥರ ಏನಿಲ್ಲ. ಬಟ್ ಸ್ವಲ್ಪ ಪಾಲಿಶ್ ಬರುತ್ತೆ. ವುಡನ್ದು ನಿಮಗೆ ಹ್ಯಾಂಡಲ್ಸ್ ಇದ್ದರೆ ಅದೊಂಚೂರು ಕಲರ್ ಡಿಮ್ ಆಗಿದ್ರೆ ಇದು ಪಾಲಿಶ್ ಮಾಡುತ್ತೆ ಬಿ ವ್ಯಾಕ್ಸ್. ಇದು ಹೋಗಲ್ಲ, ಇದನ್ನ ನಾನು ರೀಪೇಂಟ್ ಮಾಡಿಸ್ಬೇಕು. ಇದಕ್ಕೆ ರೀಪೇಂಟ್ ಮಾಡಿಸ್ಬಿಟ್ಟು ಅವಾಗ ಈ ಬಿ ವ್ಯಾಕ್ಸಿಂದ ನಾವು ರಬ್ ಮಾಡಿದ್ರೆ ಚೆನ್ನಾಗಾಗತ್ತೆ ಅನ್ಸುತ್ತೆ. ಹೋಪ್ ನಿಮಗೆಲ್ಲ ನನ್ನ ತುಂಬ ಕಡಿಮೆ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಫ್ಯೂಚರಲ್ಲಿ ನಾನೇನಾದರೂ ಸ್ಯಾರೀಸ್ ತೊಗೊಂಡ್ರೆ ಅದನ್ನು ಕೂಡ ಶಾಪಿಂಗ್ ಮಾಡೋದು ಆ ಥರ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಯೂಟ್ಯೂಬ್ಗೆ ಹೊಸದಾಗಿರೋದ್ರಿಂದ ನನಗೆ ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಬರ್ತಿಲ್ಲ. ನಿಮ್ಮಲ್ಲಿ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿರೋ ನಮ್ಮಂಥ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ನಮಗೆ ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್.